ಹೆಂಗ್ ಬಂದಿದೀವಿ ಆದ್ರೆ ನಾವು ರಕ್ತ ಕ್ರಾಂತಿ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಮೀಸಲಾತಿ ಫಲ ಉಂಡು ಇವತ್ತು ನಾವೆಲ್ಲರೂ ಕೂಡ ಇವತ್ತು ಪ್ರಜ್ಞಾವಂತರಾಗಿದ್ದೀವಿ. ಹಂಗಾಗಿ ನಾವು ರಕ್ತ ಕ್ರಾಂತಿ ಮಾಡೋದಿಲ್ಲ, ನೀವು ರಕ್ತ ಕ್ರಾಂತಿ ಮಾಡೋದ ಅವಶ್ಯಕತೆ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೆನ್ನಿನ ಮುಖಾಂತರ ಈ ದೇಶದ ಶೋಷಿತ ವರ್ಗಕ್ಕೆ, ಪ್ರತಿಯೊಂದು ವರ್ಗಕ್ಕೆ ಯಾವುದೇ ಅನ್ಯತೆ ಭಾವಿಸಿದೆ, ಯಾವುದೇ ಜಾತೀಯತೆ ಮಾಡಿದೆ, ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಮೀಸಲಾತಿಯ ಸೌಲಭ್ಯ ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಾವು ನೀವು ಎಲ್ಲರೂ ಹಂಚ್ಕೊಂಡು ತಿಳೋಣ. ಆದ್ರೆ ಇವತ್ತು ಈ ಭಾಸ್ಕರ್ ಪ್ರಸಾದ್ ಅಂತಕ್ಕಂಥ ಅವಿವೇಕಿಗೆ ಇವನಿಗೆ ಯಾರು ಆಪರೇಟ್ ಮಾಡ್ತಾರೆ ಅಂತ ನೀವೆಲ್ಲರೂ ತಿಳ್ಕೊಬೇಕು ಬಂಧುಗಳೇ. ಈ ಭಾಸ್ಕರ್ ಪ್ರಸಾದ್ ಇವ ನಾಗ್ಪುರದಲ್ಲಿ ಆಗ್ತಕ್ಕಂಥ ಪ್ರಾಡಕ್ಟ್ RSS ಕೈಗೊಂಬೆ, ಬಿಜೆಪಿ ಏಜೆಂಟ್ ಇವನನ್ನು ಸಾಕ್ತಾ ಇದ್ದಾರೆ. ಇಂಥ ಭಾಸ್ಕರ್ ಪ್ರಸಾದ್ ನಾವು ಬಹಳಷ್ಟು ಜನ ನೋಡಿದೀವಿ. ಭಾಸ್ಕರ್ ಪ್ರಸಾದ್ ಅವರೇ, ನಿಮ್ ಕೊನೆಯದಾಗಿ ಹೇಳ್ತಾ ಇದೀವಿ, ನೀವೇನಾದ್ರೂ ನಮ್ಮ ಸಮಾಜದ ಜನಪ್ರತಿನಿಧಿಗಳ ಬಗ್ಗೆ, ನಮ್ಮ ಸಮಾಜದ ನಾಯಕರ ಬಗ್ಗೆ ಹಗುರವಾಗಿ ಮಾತಾಡಬೇಡ್ರಿ. ನಮಗೂ ಮಾತಾಡಕ್ ಬರ್ತದೆ, ಆದ್ರೆ ಮಾತಾಡಕ್ ಬರ್ತದೆ ಅಂತ ಹೇಳಿ ಪ್ರಜ್ಞೆ ಇಟ್ಕೊಂಡು ಮಾತಾಡಬೇಕು. ಯಾವುದೇ ಒಂದು ಸಮಾಜಕ್ಕೆ ಅನ್ಯಾಯ ಆದ್ರೆ ನ್ಯಾಯ ಕೇಳ್ತಕ್ಕಂಥ ಹಕ್ಕು ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೂ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಒಂದು ಸಮಾಜಕ್ಕೆ ಅನ್ಯಾಯ ಮಾಡಿದ್ರೆ ಪ್ರತಿಯೊಬ್ಬರಿಗೆ ಏನಪ್ಪಾ ಅಂದ್ರೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು. ಈ ಒಂದು ಅನ್ಯಾಯ ಏನ್ ಸರಿಪಡಿಸಬೇಕು. ಒಂದು ವೇಳೆ ಸರಿಪಡಿಸಲಿಲ್ಲ ಅಂದ್ರೆ ಬಲಗೈ ಸಮುದಾಯ ಈ ಸಮುದಾಯಕ್ಕೆ ಆದಂತ ಅನ್ಯಾಯವನ್ನು ವಿರೋಧಿಸಿ ದಿಲ್ಲಿವರೆಗೆ ಹೋರಾಟ ಮಾಡೋದಕ್ಕೆ ರೆಡಿ ಇದೆ ಅಂತ ಹೇಳ್ತಾ ನನ್ನ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಾಯಕರಿಗೆ ಅಭಿನಂದನೆಗಳು. ಜೈ ಭೀಮ್, ಜೈ ಸಂವಿಧಾನ.